ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ಕೆಇ ಅವರು ನಿನ್ನೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಿಟ್ಟಿದ್ದಾರೆ ರಿಗಾರ್ಡಿಂಗ್ KCT ಡಾಕ್ಯುಮೆಂಟ್ ವೆರಿಫಿಕೇಶನ್. ಅದರಲ್ಲಿ ಅವ್ರು ಹೇಳಿದ್ದಾರೆ ಯಾರೆಲ್ಲ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ಕ್ಲಾಸ್ BCDIJKLMNN ಅಂಡ್ Z, ಈ ಸ್ಟೂಡೆಂಟ್ಸ್ ಬಂದು 25th ಜೂನ್ ಇಂದ 29th ಜೂನ್ ವರೆಗೆ ಬೇಸ್ಡ್ ಆನ್ ದ ಶೆಡ್ಯೂಲ್ ಮೆನ್ಷನ್ಡ್ ಬಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕು KE ಆಫೀಸ್ ಬೆಂಗಳೂರಲ್ಲಿ ಅಂತ. ಇದು ಸಾಕಷ್ಟು ಜನ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಆಗ್ತಿದೆ. ಸರ್, ಕ್ಲಾಸ್ ಅಂದ್ರೆ ಏನು? ಬೇಸಿಕ್ಲಿ ಇವರು ಕ್ಲಾಸ್ ಬೇಸಿಸ್ ಮೇಲೆ ಕರೆದಿದ್ದಾರೆ. ನಿಮ್ದು ಯಾವ ಕ್ಲಾಸ್ ಇದೆ, ಹೇಗೆ ಐಡೆಂಟಿಫೈ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಒಯ್ಬೇಕು ಈ ವೆರಿಫಿಕೇಶನ್ಗೋಸ್ಕರ, ಅಂಡ್ ರಿಮೈನಿಂಗ್ ನೀವು ಕ್ಲಾಸ್ ಎ ಬಿಲಾಂಗ್ ಆಗ್ತೀರಾ, ಬಿ ಬಿಲಾಂಗ್ ಆಗ್ತೀರಾ, ಅಥವಾ ರಿಮೈನಿಂಗ್ ಅಪಾರ್ಟ್ ಫ್ರಮ್ ದೀಸ್ ಕ್ಲಾಸಸ್ ನೀವು ಬಿಲಾಂಗ್ ಆಗ್ತಿದ್ದೀರಾ, ಲೈಕ್ AEFGHO, ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು ಫ್ಯೂಚರ್ಗೋಸ್ಕರ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಫರ್ದರ್ ಡೀಟೇಲ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ KE ವೆಬ್ಸೈಟ್. ಯಾಕಂದ್ರೆ ಇವರು ಆನ್ಲೈನ್ ವೆರಿಫಿಕೇಶನ್ ಅಂಡರ್ ಪ್ರೊಸೆಸ್ ಅಂತಿದ್ದಾರೆ. ಒಂದ್ ವೇಳೆ ಆನ್ಲೈನ್ ವೆರಿಫಿಕೇಶನ್ ನಿಮ್ದು ಫೇಲ್ ಐತಂದ್ರೆ ಮತ್ತೆ ನಿಮ್ಗೂ ಕೂಡ ಆಫ್ಲೈನ್ ವೆರಿಫಿಕೇಶನ್ ಕರೀತಾರೆ. ಫಾರ್ ದಟ್ ರೀಸನ್, ಟು ಬಿ ಆನ್ ಸೇಫರ್ ಸೈಡ್, ಯು ಹ್ಯಾವ್ ಟು ಕೀಪ್ ದ ಡಾಕ್ಯುಮೆಂಟ್ಸ್ ರೆಡಿ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಫ್ ಯು ಬಿಲಾಂಗ್ಸ್ ಟು ಎನಿ ಕ್ಲಾಸ್. ಇವಾಗ ಫಸ್ಟ್ ಕ್ಲಾಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೋತಿರ್ತೇವೆ ನೋಡಿ. 2006 ಅಲ್ಲಿ ಒಂದು ರೂಲ್ ಪಾಸ್ ಆಗಿತ್ತು, ಎಲಿಜಿಬಿಲಿಟಿ ಕ್ಲಾಸ್ ಆಸ್ ಪರ್ ರೂಲ್ 5 of 1 of CET 2006 ಅಡ್ಮಿಷನ್ ರೂಲ್ಸ್ ಟು ಕ್ಲೇಮ್ ಗೌರ್ಮೆಂಟ್ ಸೀಟ್. ನೀವು ಗೌರ್ಮೆಂಟ್ ಸೀಟ್ ಕ್ಲೇಮ್ ಮಾಡ್ಬೇಕಂದ್ರೆ ಕೆಲವೊಂದು ಎಲಿಜಿಬಿಲಿಟಿ ಕ್ಲಾಸಸ್ ಇದ್ದಾವೆ. ಅದರಲ್ಲಿ ಕ್ಲಾಸ್ ಎ ಸ್ಟೂಡೆಂಟ್ಸ್ ಯಾರೆಲ್ಲ ಬಿಲಾಂಗ್ ಆಗ್ತಾರೆ ನೋಡಿ. ಒಂದ್ ವೇಳೆ ನೀವು 7 years ಕರ್ನಾಟಕ ಸ್ಟಡಿ ಮಾಡಿದ್ದೀರಾ, ದಟ್ ಈಸ್ ಕ್ಲಿಯರ್, ನೀವು ಕ್ಲಾಸ್ ಎಲ್ಲಿ ಬರ್ತೀರಾ. ಮತ್ತೆ ಏನೇ ಕನ್ಫ್ಯೂಷನ್ ಇಟ್ಕೋಬೇಡಿ. ಎಸ್, ನೀವು 7 years ಕರ್ನಾಟಕ ಸ್ಟಡಿ ಮಾಡಿರ್ಬೇಕು. ಕ್ಲಾಸ್ ಬಿ ಅಂದ್ರೆ ನೋಡಿ, ನೀವು 11th 12th ಅಥವಾ ಫಸ್ಟ್ PUC ಸೆಕೆಂಡ್ PUC ಕರ್ನಾಟಕ ಸ್ಟಡಿ ಮಾಡಿದ್ದೀರಾ, ನಿಮ್ಮ ಪೇರೆಂಟ್ಸ್ 7 years ಕರ್ನಾಟಕ ಸ್ಟಡಿ ಮಾಡಿದ್ದಾರಂದ್ರೆ ಅವಾಗ ನೀವು ಕ್ಲಾಸ್ ಬಿ ಅಲ್ಲಿ ಬರ್ತೀರಾ. ಅದೇ ರೀತಿ ಕ್ಲಾಸ್ ಸಿ ಅಂದ್ರೆ ನೋಡಿ, ನಿಮ್ದು ಅಥವಾ ನಿಮ್ಮ ಪೇರೆಂಟ್ಸ್, ಐದರ್ ಆಫ್ ಯುವರ್ ಪೇರೆಂಟ್ಸ್, ನಿಮ್ದು ಅಥವಾ ನಿಮ್ಮ ಫಾದರ್ ಅಥವಾ ಮದರ್ ಟಂಗ್ ಕನ್ನಡ, ತುಳು ಮತ್ತು ಕುಡುಗು ಆರ್ ಬೇರೆ ಇರಬೇಕು. ಐದರ್ ಆಫ್ ಯುವರ್ ಪೇರೆಂಟ್ಸ್ ಶುಡ್ ಬಿ ಡೊಮಿಸೈಲ್ಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ನೀವು ಕರ್ನಾಟಕಲ್ಲಿ ಇದ್ದಿರಬೇಕು ಅವರು, ಯಾರಾದ್ರೂ ಒಬ್ಬ ಪೇರೆಂಟ್ಸ್. ಅವಾಗ ನೀವು ಕ್ಲಾಸ್ ಸಿ ಅಲ್ಲಿ ಬರ್ತೀರಾ, ಆ ಕ್ಯಾಟಗರಿಯಲ್ಲಿ ಬರ್ತೀರಾ, ಕ್ಲಾಸ್ ಸಿ ಅಲ್ಲಿ ಬರ್ತಿರ್ತೀರಾ. ಆಕ್ಚುಲಿ ನಿಮ್ಗೋಸ್ಕರ ಒಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ಮಾಡ್ತಾರೆ. ಅದೇ ರೀತಿ ಕ್ಲಾಸ್ ಡಿ ಅಂದ್ರೆ, ಈಗ ನೀವು ಕರ್ನಾಟಕದಲ್ಲಿ ಬಿಲಾಂಗ್ ಆಗ್ತಿಲ್ಲ, ಬಟ್ ನಿಮ್ ಮದರ್ ಟಂಗ್ ಕನ್ನಡ ಇದೆ, ನೀವು ಕನ್ನಡ ಡಾಮಿನೇಟಿಂಗ್ ರೀಜನ್ಸ್ ಆಫ್ ಮಹಾರಾಷ್ಟ್ರ ಮತ್ತು ಕೇರಳ ಅಲ್ಲಿ ಇದ್ದೀರಾ. ಲೈಕ್ ಇವಾಗ ನೀವು ಕರ್ನಾಟಕ ಮ್ಯಾಪ್ ನೋಡಿದಾಗ ಮೇಲ್ಗಡೆ ಎಲ್ಲಿ ಟಚ್ ಆಗುತ್ತೆ ಅದು ಮಹಾರಾಷ್ಟ್ರ ಟಚ್ ಆಗುತ್ತೆ, ತೆಳಗಡೆ ಬೆಂಗಳೂರು ಸೈಡ್ ನೋಡಿದಾಗ ಅಲ್ಲಿ ಎಲ್ಲಿ ಟಚ್ ಆಗುತ್ತೆ, ಕೇರಳ ಅಲ್ಲಿ ಟಚ್ ಆಗುತ್ತೆ. ಅದ್ರಲ್ಲಿ ಕೂಡ ಕೆಲವೊಂದಷ್ಟು ತಾಲೂಕಾಸ್ ಇದ್ದಾವೆ. ಲೈಕ್ ಕರ್ನಾಟಕಕ್ಕೆ ಅಟ್ಯಾಚ್ ಇರುವಂತ ಲೈಕ್ ಡಿಸ್ಟಿಕ್ಸ್ ನೋಡಿದಾಗ ಸೌತ್ ಸೋಲಾಪುರ, ಅಕ್ಕಲ್ಕೋಟು, ಜಟ್ಟು, ಈ ಟೈಪ್ ತಾಲೂಕಾಸ್ ಯಾವೆಲ್ಲ ಬಿಲಾಂಗ್ ಆಗ್ತಿರ್ತವೆ ಮಹಾರಾಷ್ಟ್ರ ಸ್ಟೇಟ್ದು. ಅದೇ ರೀತಿ ಇಲ್ಲಿ ಕೇರಳ ಸ್ಟೇಟ್ದು ಕೆಲವೊಂದಷ್ಟು ತಾಲೂಕ್ಸ್ ಇದ್ದಾವೆ. ಈ ತಾಲೂಕಲ್ಲಿ ನೀವು ರೆಸಿಟ್ ಮಾಡ್ತಿದ್ದೀರಾ, ನಿಮ್ಮ ಮದರ್ ಟಂಗ್ ಕನ್ನಡ ಇದೆ, ಅವ್ರ ತುಳು ಇದೆ, ಅವ್ರ ಕೊಡಗು ಇದೆ, ಅವ್ರ ಬೇರೆ ಇದೆ, ನೀವು ಔಟ್ ಆಫ್ ಕರ್ನಾಟಕ ಇದ್ದಾಗ ಕೂಡ ನೀವು KE ಮುಖಾಂತರ ಒಂದು ಗೌರ್ಮೆಂಟ್ ಸೀಟ್ ತಗೋಬಹುದು, ನಿಮಗೆ ಕ್ಲಾಸ್ ಡಿ ಅಲ್ಲಿ ಇರ್ತಾರೆ. ಅದೇ ರೀತಿ ಕ್ಲಾಸ್ ಇ ಇರುತ್ತೆ, ಕ್ಲಾಸ್ ಎಫ್ ಇರುತ್ತೆ, G ಇರುತ್ತೆ, H ಇರುತ್ತೆ, I ಇರುತ್ತೆ, J ಇರುತ್ತೆ, K ಇರುತ್ತೆ, ಮತ್ತೆ L ಇರುತ್ತೆ, M ಇರುತ್ತೆ, N ಇರುತ್ತೆ. ಸಾಕಷ್ಟೆಲ್ಲ ಕ್ಲಾಸಸ್ ಇದ್ದಾವೆ. ಬಟ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಬಿಲಾಂಗ್ ಆಗೋದು ಐದರ್ ಕ್ಲಾಸ್ A, B ಆರ್ C. ನೀವು ಇವಾಗ ನಿಮ್ಮ ಕ್ಲಾಸ್ ಹೇಗೆ ಚೆಕ್ ಮಾಡ್ಬೇಕಂದ್ರೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇದೆ ಯಾವ ಕ್ಲಾಸಲ್ಲಿ ಇರ್ತೀರಾ ಅಂತ. ಬಟ್ ಟು ಅವಾಯ್ಡ್ ಕನ್ಫ್ಯೂಷನ್, KE ಅವರು ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಆಫ್ಲೈನ್ ವೆರಿಫಿಕೇಶನ್ಗೋಸ್ಕರ ಕ್ಲಾಸ್ ವೈಸು. ಇವಾಗ ಈ ಲಿಸ್ಟ್ ಇದೆ, KE ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಈಗ ಈ ಲಿಸ್ಟ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕಾಗತ್ತೆ ನಿಮ್ಮ ನೇಮು. ಲೈಕ್ ಇಲ್ಲಿ ಹೋಗಿ, ಲೈಕ್ ಏನಾದರೂ ನೇಮ್, ನಾನು ಇಲ್ಲಿ ಸರ್ಚ್ ಮಾಡ್ತೇನೆ ನೇಮು, ಲೈಕ್ ಶ್ರೀ ನಿಮ್ಮ ನೇಮ್ ಇದ್ದಾಗ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ನಿಮ್ಮ ಫುಲ್ ನೇಮು. ಅಥವಾ ನೀವು ಹೋಗಲ್ಲಿ ಜಸ್ಟ್ ನಿಮ್ದು CET ನಂಬರ್ ಕೂಡ ಎಂಟರ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ ನೀವು ಎಲಿಜಿಬಲ್, ನಿಮ್ಗೆ ವೆರಿಫಿಕೇಶನ್ ಬರಬೇಕು ಅಥವಾ ಬೇಡ ಅಂತ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ಕ್ಲಾಸ್ ಬಿ ಅವೆಲ್ಲ ಕ್ಲಾಸಸ್ ಅಂದಿದ್ದಾರೆ. C, D, ಇಲ್ಲಿ ನೋಡಿ D ಇದೆ ನೋಡಿ, D. ಮತ್ತು ಅದೇ ರೀತಿ ನಾವು ನೋಡಿದಾಗ ಲಾಸ್ಟ್ Z ತನಕ ಯಾವೆಲ್ಲ ಸ್ಟೂಡೆಂಟ್ಸ್ Z ತನಕ ಬಿಲಾಂಗ್ ಆಗ್ತಾರೆ, E. ಮತ್ತೆ ಲಾಸ್ಟ್ Z ತನಕ ಕ್ಲಾಸಸ್ ಇದ್ದಾವೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಬಿಲಾಂಗಿಂಗ್ ಟು ದೀಸ್ ಕ್ಲಾಸಸ್ ಗಾಟ್ ದೇರ್ ರ್ಯಾಂಕ್ ಹಿಯರ್. ನಿಮ್ಗೆ ಕ್ಲಿಯರ್ ಆಗಿ ರ್ಯಾಂಕ್ ಅಕಾರ್ಡಿಂಗು ಕೊಟ್ಟಿದ್ದಾರೆ ಲಿಸ್ಟು. ಈ ಲಿಸ್ಟು ಅಕಾರ್ಡಿಂಗ್ ನೀವು ಹೋಗಿ ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ಎಸ್, ಸೊ ಇದು ಸರ್ಚ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಒಯ್ಬೇಕು ಇವಾಗ ವೆರಿಫಿಕೇಶನ್ ಅಂದಾಗ, ಬೇಸ್ಡ್ ಆನ್ ದೀಸ್ ಮೆನಿ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಟು ಕ್ಯಾರಿ. ಲೈಕ್ ಇವಾಗ ನೀವು ಕ್ಲಾಸ್ ಬಿ ಇದ್ದೀರಾ, SSLC or 10th mark sheet of candidate, second PUC or 12th mark sheet out of a candidate study certificate, either studying both first PUC, second PUC or 11th 12th in Karnataka, issued by head of the educational institute. Study certificate for either of the parents having studied for at least 7 years in the Karnataka from head of the education. ನಿಮ್ಮ parent study certificate, ನಿಮ್ಮ study certificate. ಅದೇ ರೀತಿ if claiming reservation, caste or income caste certificate with RD number issued by ತಹಸೀಲ್ದಾರ್,
ನೀವು SC ST ಇದ್ರೆ ಫಾರ್ಮ್ ಡಿ ಬರುತ್ತೆ, ಕ್ಯಾಟಗರಿ 1 ಇದ್ರೆ ಫಾರ್ಮ್ ಇ ಬರುತ್ತೆ ನಿಮಗೆ, 2A 2B 3A 3B ಇದ್ರೆ ನಿಮಗೆ ಫಾರ್ಮ್ ಎಫ್ ಬರುತ್ತೆ. ಈ ಫಾರ್ಮ್ಸ್ ನಿಮ್ದು ಏನೆಲ್ಲ ಕಾಸ್ಟ್ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇರ್ತವೆ ಅವು ತೊಗೊಂಡು ಹೋಗಬೇಕಾಗುತ್ತೆ ನೀವು ವೆರಿಫಿಕೇಶನ್ಗೋಸ್ಕರ. ನೀವು ಒಂದು ವೇಳೆ ರಿಮೈನಿಂಗ್ ಕ್ಲಾಸಸ್ ಲೈಕ್ ಇಲ್ಲಿ ಹೇಳಿದ್ದಾರೆ ಬೇರೆ ಬೇರೆ ಕ್ಲಾಸಸ್, ಈ PDF ನೀವು ಚೆಕ್ಔಟ್ ಮಾಡ್ಬೋದು. ಈ PDF ಲಿಂಕ್ ನೋಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡ್ತೇನೆ, ಅಲ್ಲಿಂದ ಹೋಗಿ ನೀವು PDF ಎಕ್ಸೆಸ್ ಮಾಡ್ಕೋಬಹುದು. ಇವಾಗ ನೀವು ಕ್ಲಾಸ್ ಎಲ್ಲಿ ಬಿಲಾಂಗ್ ಆಗ್ತಿರ್ತೀರಾ ನೀವು ಕೂಡ ನೋಡಿ SSLC 10th ಮಾರ್ಕ್ ಶೀಟ್ ಆಫ್ ಕ್ಯಾಂಡಿಡೇಟು, ಸೆಕೆಂಡ್ PUC 12th ಮಾರ್ಕ್ ಶೀಟ್ ಆಫ್ ದ ಕ್ಯಾಂಡಿಡೇಟು, study certificate obtained by head of education, head of institution, which is countersigned by the BEO or DDPU. Okay, 7 years study ಮಾಡಿರುವಂಥದ್ದು including 10th or 12th. ಈಗ ನೆಕ್ಸ್ಟ್ ಇಫ್ ಕ್ಲೇಮಿಂಗ್ ರೂರಲ್ ಕೋಟಾ ನೀವು ಸ್ಟಡಿ ಸರ್ಟಿಫಿಕೇಟು ಫಸ್ಟ್ 10th, ಅದೇ ರೀತಿ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟು ಇಫ್ ನಿಮ್ಮ ಹತ್ರ ಇದ್ದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಪ್ರೊಡ್ಯೂಸ್ ಮಾಡ್ಕೋತಾರೆ ನಾನ್ ಕ್ರಿಮಿ ಲೇಯರು. ಅದೇ ರೀತಿ ನೀವು ಕನ್ನಡ ಮೀಡಿಯಂ ನಿಮ್ಮ ಹತ್ರ ಏನಾದರೂ ರಿಸರ್ವೇಷನ್ ಇದೆ ಅಂದರೆ ಲೈಕ್ ನೀವು SC ST ಇದ್ರಾಗ ಫಾರ್ಮ್ ಡಿ ಸರ್ಟಿಫಿಕೇಟ್ ಆಫ್ ಕಾಸ್ಟ್ ಆರ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು, ಕ್ಯಾಟಗರಿ 1 ಅವರು ಫಾರ್ಮ್ ಇ, 2A 2B ಅವರು ಫಾರ್ಮ್ ಎಫ್ ಸರ್ಟಿಫಿಕೇಟ್, RD ನಂಬರ್ ಇಶ್ಯೂ ಇರಬೇಕು, ವ್ಯಾಲಿಡಿಟಿ ಎಕ್ಸ್ಪೈರ್ ಆಗಿರಬಾರ್ದು, ಫ್ರೆಶ್ ಆಗಿರುವಂಥ ವ್ಯಾಲಿಡಿಟಿ ಅವ್ರು 1 to 2 years ಇನ್ನೂ ಅದಕ್ಕೆ ಡೇಟ್ ಇರಬೇಕು ಎಕ್ಸ್ಪೈರಿ ಆಗೋಕ್ಕೆ. ಇಷ್ಟೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ಸರ್ಟಿಫಿಕೇಟ್ಸ್ ಒಯ್ಬೇಕಾಗತ್ತೆ, ಅವರ ಡಾಕ್ಯುಮೆಂಟ್ಸ್ ಒಯ್ಬೇಕಾಗತ್ತೆ. ಯಾವೆಲ್ಲ ಸ್ಟೂಡೆಂಟ್ಸ್ ಇರ್ತಾರೆ ನೀವು ಚೆಕ್ ಔಟ್ ಮಾಡಿ. ಇವಾಗ ಫಾರ್ಮೇಟ್ ಬಗ್ಗೆ ನೋಡಿ, ಇಲ್ಲಿ ಫಾರ್ಮೇಟ್ ನೋಡಿ ಯಾವ ರೀತಿ ಫಾರ್ಮೇಟ್ ಇರಬೇಕು ನಿಮ್ದು. ಸ್ಟಡಿ ಸರ್ಟಿಫಿಕೇಟ್ ನೋಡಿ, ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೇಟ್ ಇಲ್ಲಿ ಹೇಳಿದ್ದಾರೆ ಆಲ್ರೆಡಿ, ಇಲ್ಲಿದೆ ನೋಡಿ. ಎಸ್, ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೇಟು ಇಲ್ಲಿ ಈ ಟೈಪ್ ಫಾರ್ಮೇಟ್, ಇಲ್ಲಿ ನೇಮ್, ಫುಲ್ ಪೋಸ್ಟಲ್ ಅಡ್ರೆಸ್, ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ ಇರಬೇಕು ಕಂಪಲ್ಸರಿ. ನಿಮ್ಮ ಇನ್ಸ್ಟಿಟ್ಯೂಷನ್ ಸ್ಟಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಾಗ ಅವ್ರು ಇಲ್ಲಿ ನೇಮ್ ಇರಬೇಕು ನಿಮ್ಮ ಇನ್ಸ್ಟಿಟ್ಯೂಷನ್ದು. ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಸ್ ಪರ್ ದಿಸ್ಸು. ಇಲ್ಲಿ BO ಅವ್ರು ಏನೆಲ್ಲ ಸೈನ್ ಇರುತ್ತೆ ಅವರು ಸೈನ್, DDP ಅವ್ರ BO ಸೈನ್, ಇಲ್ಲಿ ಕೆಳಗಡೆ ಕೌಂಟರ್ ಸೈನ್ಡ್ ಬೈ ಅಂತ ಇರಬೇಕು ಈ ಟೈಪು. ಒಂದು ವೇಳೆ ನೀವು ಏನೆಲ್ಲ NCC ಸ್ಪೋರ್ಟ್ಸ್ ಕೊಟ್ಟ ಇದ್ರೆ ಈ ಟೈಪ್ ಸರ್ಟಿಫಿಕೇಟು, ಯಾವೆಲ್ಲ ಸರ್ಟಿಫಿಕೇಟ್ಸ್ ಇದ್ದಾವೆ ಆಲ್ರೆಡಿ ಈ ವೆರಿಫಿಕೇಶನ್ ಕ್ಲಾಸಲ್ಲಿ ಹೇಳಿದ್ದಾರೆ ನೋಡಿ. ಓಕೆ, ಇಲ್ಲೆಲ್ಲ ನಿಮ್ದು ಏನೆಲ್ಲ ಡಾಕ್ಯುಮೆಂಟ್ ಇದೇನು ಇನ್ಫಾರ್ಮೇಷನ್ ಬ್ರೋಷರ್ ಬಿಟ್ಟಿದ್ರೆ ಅದರಲ್ಲಿ ಹೇಳಿದ್ದಾರೆ. ಓಕೆ, ಈ ಇನ್ಫಾರ್ಮೇಷನ್ ಬ್ರೋಷರು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೇನೆ, ಚೆಕ್ಔಟ್ ಮಾಡ್ಬೋದು. ಓಕೆ, ಐ ಹೋಪ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ. ಸೊ ಇನ್ನಷ್ಟು ಈ ಟೈಪ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್.